ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೇಕಿಯ ಒಂದು ಬದುಕಿನ ಗುರಿ ಬದಲಾಗಿದೆ. ಹಾಗಾದರೆ ಕೇಕಿಯ ಗುರಿ ಏನು? ಈ ಕಡೆ ಚಾರು ರಾಮಾಚಾರಿನ ಭೇಟಿ ಮಾಡಿದಾಗ ಅವಳಿಗೆ ಸಿಕ್ಕ ಬಿಗ್ ಶಾಕ್ ಏನು? ಕೋದಂಡವ್ರಿಗೆ ಗೊತ್ತಾದ ಸತ್ಯ ಏನು? ಈ ಕಡೆ ಕೇಕೆ ಮಾನ್ಯತನ ಬ್ಲ್ಯಾಕ್ ಮೇಲ್ ಮಾಡುವುದಕ್ಕೆ ಕೇಕೆ ಬಳಿ ಇರ್ತಕ್ಕಂಥ ಆ ಒಂದು ಅಸ್ತ್ರ ಏನು? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೇಕೆ ನಿರ್ಧಾರ ಮಾಡಿದಾನೆ, ತನ್ನ ಶಿಷ್ಯನ ಕರೆದದ್ದ ತನ್ನ ಜೀವನದ ಗುರಿ ಬದಲಾಗಿರುವುದ್ರ ಬಗ್ಗೆ, ತನ್ನ ಬದುಕಿನ ಒಂದು ಪಥ ಬದಲಾಗಿರೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಹಾಗಿದ್ರೆ ಏನು ನಾ ಮಾಡ್ತೀಯ ನೀನು ಅಂದಾಗ, ಹೌದು ನಾನೇ ಮನೆಗೆ ಬರೋಕ್ಕೆ ಕಾರಣ ಆಗಿದೆ ವೈಶ್ವಾಕ ಮತ್ತು ಮಾನ್ಯತಾ. ಏನು ಮಾಡಿದ್ರು ಅವ್ರು ಎಂಥ ಪಾಪಿಗಳಾಗಿದ್ರು ನನ್ನನ್ನು ನನ್ನ ಮನೆಗೆ ತಂದು ಸೇರಿಸಿದ್ದಾರೆ. ನಾನು ಕೂಡ ನನ್ನ ಮನೆ ಅನ್ನೋದು ಗೊತ್ತಿಲ್ಲದೆ ಆ ಮನೆಯನ್ನು ಸರ್ವನಾಶ ಮಾಡೋದಕ್ಕೆ ಬಂದಿದ್ದೆ. ಆದರೆ ಇನ್ನು ಮುಂದೆ ಆ ರೀತಿ ಯಾವುದೇ ಕಾರಣಕ್ಕೂ ಆಗೋದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ. ನನ್ನ ಅಣ್ಣ ಜೈಲಲ್ಲಿದ್ದಾನೆ. ನನ್ನ ಅಣ್ಣಂಗೆ, ನನ್ನ ಅಪ್ಪ ಅಮ್ಮಂಗೆ, ನನ್ನ ಅತ್ತಿಗೆಗೆ ಎಲ್ರಿಗೂ ಕೂಡ ಅವರಿಂದ ತೊಂದರೆ ಆಗ್ತದೆ. ಇಲ್ಲಿ ಮೇನ್ ವಿಲನ್ ಯಾರು ಅನ್ನೋದೇ ಅರ್ಥ ಆಗ್ತಿಲ್ಲ. ನಾನು ಮಾನ್ಯತಾ ಅಂದ್ಕೊಂಡಿದ್ದೆ, ಆದರೆ ಮನೆ ಸೊಸೆಯಾಗಿ ನನ್ನ ಇನ್ನೊಂದು ಅತ್ತಿಗೆ ವೈಶ್ವಕ ಇಡೀ ಮನೇನ ಸರ್ವನಾಶ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಯಾಕೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ, ಆದರೆ ಅವರು ಸತ್ಯ ಹೇಳೋ ಪರಿಸ್ಥಿತಿ ಇಲ್ಲ. ಹಾಗಾಗಿ ನಾನೇ ಆ ಮನೇನ ಕಾಪಾಡಬೇಕಾಗಿದೆ. ಕಾಪಾಡ್ತೀನಿ ಕೂಡ. ನನ್ನ ಅಣ್ಣನ ಜೈಲಿಂದ ಕೂಡ ಬಿಡುಗಡೆ ಮಾಡಬೇಕು. ಆದರೆ ಅದ್ರ ಒಳಗಡೆ ಅವನ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಕಲ್ಲು ಮುಳ್ಳುಗಳನ್ನ ಕಿತ್ತು ಹೋಗಿಬೇಕು. ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡಿಸಿ ಟ್ರೈ ಮಾಡ್ತೀನಿ ಬದಲಾಯಿಸೋದಕ್ಕೆ. ಕೇಳಲಿಲ್ವಾ? ಕೇಕೆ ಏನು ಮಾಡ್ತಿದ್ನೋ ಅದನ್ನೇ ಮಾಡಬೇಕಾಗತ್ತೆ. ಒಳ್ಳೆಯವ್ರಿಗೆ ಇವನು ನಾರಾಯಣಾಚಾರ್ ಮಗ ಕೃಷ್ಣ ಆಗಿರ್ತಾನೆ, ಕೆಟ್ಟವ್ರಿಗೆ ಎಂದಿನಂತೆ ಕಿಲ್ಲರ್ ಕಿಟ್ಟಿ ಕೇಕೆನ. ನಾನು ಕೇಕೆ ಆಗಿ ಅವರನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ದಾನೆ ಕೇಕೆ. ನಂತರ ಆ ಕಡೆ ಕೋದಂಡವ್ರಿಗೆ ಬಿಗ್ ಶಾಕ್ ಆದದವ್ರ ಹೆಂಡತಿ ಫೋನ್ಗೆ ಒಂದು ನಂಬರಿಂದ ಕಾಲ್ ಬರುತ್ತೆ. ಆ ಒಂದು ಕಾಲ್ನ ರಿಸೀವ್ ಮಾಡ್ತಿದ್ದಾಗೆ ಅವರಿಗೆ ಬಿಗ್ ಶಾಕ್ ಆದದ. ಬಿಕಾಸ್ ಅಕ್ಕ ಅಮ್ಮ ತುಂಬ ತೊಂದರೆ ಮಾಡ್ತಿದ್ದಾಳೆ ಕಣೆ, ಬಾ ಅನ್ನೋ ಮಾತುಗಳು ಕೇಳಿ ಬರುತ್ತೆ. ಬಿಕಾಸ್ ವೈಶ್ವಾಕ ತಮ್ಮ ಕಾಲ್ ಮಾಡಿರ್ತಾರೆ, ಅಮ್ಮ ತುಂಬಾ ಟಾರ್ಚ್ ಮಾಡ್ತಿರ್ತಾರೆ. ಹಾಗಾಗಿ ಈ ಮಾತನ್ನು ಕೇಳಿಸ್ಕೊಂಡಂತಹ ಕೋದಂಡವರು, ಏನಿದು ಇವಳಿಗೆ ಯಾರೂ ಕೂಡ ಇಲ್ವಲ್ಲ ಅಪ್ಪ ಅಮ್ಮ, ಆದರೆ ಇದೇನಿದು ಅಣ್ಣ ಅಂತಿದ್ದಾನೆ, ಅಮ್ಮ ಅಂತಿದ್ದಾನೆ, ಏನಿದು ಮೊದಲು ತಿಳ್ಕೋಬೇಕು, ಇವಳು ನನ್ನಿಂದಾನೆ ಏನು ಮುಚ್ಚಿಟ್ಟಿದ್ದಾಳೆ ಅಂತ ಅನ್ಕೋತಾನೆ. ಫೈನಲಿ ವೈಶ್ವಕ ರೆಡ್ ಹ್ಯಾಂಡ್ ಆಗಿ ಹಾಕೊಂಡಿದ್ದಾಳೆ. ನಂತರ ಆ ಕಡೆ ರಾಮಾಚಾರಿ ಅಂತೂ ಫುಲ್ ಖುಷ್. ತನ್ನ ಹೆಂಡ್ತಿನ ಹೋಗ್ಲಿ ಒಂದು ಶೂಲು ಕೇರಿಸ್ತಿದ್ರೆ, ಏನಪ್ಪ ಇದು ಹೆಂಡ್ತಿನ ಇಷ್ಟೊಂದು ಹೊಗ್ಲುತ್ತಿದೆಯಲ್ಲ, ತಲೆ ಮೇಲೆ ಇಟ್ಕೋಬಾರ್ದಪ್ಪ, ಇಷ್ಟೊಂದು ಹೊಗ್ಲುದ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ, ನಿನ್ನ ಹೆಂಡ್ತಿ ಒಳ್ಳೆಯವರು ಇಲ್ಲ ಅಂತಿಲ್ಲ, ಹಾಗಂತ ಇಷ್ಟೊಂದು ಹೊಗಳೋದ ಅಂದಾಗ ನನ್ನ ಹೆಂಡ್ತಿ ಯಾವುದೇ ಕಾರಣಕ್ಕೂ ತಲೆ ಮೇಲೆ ಕುತ್ಕೊಳ್ಳೋದಿಲ್ಲ. ಅವಳಿಗೆ ಈ ಒಂದು ಹೃದಯದಲ್ಲಿ ಸ್ಥಾನ ಇದೆ, ಅವಳು ಅಲ್ಲೇ ಕುತ್ಕೋತಾಳೆ ಹೊರತು ನಾನೇ ಅವಕಾಶ ಕೊಟ್ಟರು ಅಲ್ಲಿ ಕುತ್ಕೊಳ್ಳೋದಿಲ್ಲ. ನಿಜ ಹೇಳಬೇಕು ಅಂದರೆ ಇದೇನು ಪುರುಷ ಪ್ರಧಾನ ಸಮಾಜ ಥರ ಮಾತಾಡಬಾರ್ದು. ಹೆಣ್ಣು ಗಂಡು ಅನ್ನೋದ್ರ ನಡುವೆ ಯಾವುದೇ ರೀತಿ ಭೇದ ಕೂಡ ಇರಬಾರ್ದು. ನಾನು ಹೆಂಡತಿ ಮಾತನ್ನು ಕೇಳೋದ್ರಲ್ಲಿ, ಹೆಂಡ್ತಿನ ಹೊಗಳೋದ್ರಲ್ಲಿ ನಂಗೆ ತುಂಬಾ ಖುಷಿ ಇದೆ. ಒಂದು ಪಕ್ಷ ಅವರು ನಾನೇ ಬಿಟ್ಟರು ಕೂಡ ತಲೆ ಮೇಲೆ ಬಂದು ಕುತ್ಕೊಳ್ದೆ ಇರ್ತಕ್ಕಂಥ ಹುಡುಗಿ ಯಾಕೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನನ್ನ ಹೆಂಡತಿ ಏನು ಅನ್ಕೋತಾಳೋ ಅದನ್ನು ಮಾಡ್ತಾಳೆ. ನನಗೆ ತುಂಬಾ ಖುಷಿ ಆಗ್ತದೆ. ನನ್ನ ಹೆಂಡತಿ ಮಾಡ್ತಾಳೆ ಅನ್ನೋದು ಗೊತ್ತಿತ್ತು. ಆಗ ಇದ್ದದ ಅಭಿಮಾನಕ್ಕಿಂತ ಈಗ ಇನ್ನಷ್ಟು ಅವಳ ಬಗ್ಗೆ ನನಗೆ ಅಭಿಮಾನ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇವರಿಗೆ ಎಷ್ಟು ಖುಷಿ ಆಗ್ತಿದೆಯೋ ಅಲ್ಲಿ ಕೇಕೆಗೂ, ಅತ್ತೆಗೂ, ಮಾವಂಗೂ ಅಷ್ಟೇ ಕೂಡ ಚಾರು ಬಗ್ಗೆ ಹೆಮ್ಮೆ ಮತ್ತು ಖುಷಿ ಆಗ್ತದೆ. ಆದರೆ ಅಲ್ಲಿ ಉರ್ದೋಗ್ತಿರೋದು ವೈಶ್ವಾಕ. ಕೇಕೆ ಹತ್ರ ಬಂದು, ನೋಡು ನೀನು ಸುಮ್ಮನಿರೋದ್ರಿಂದಾನೇ ಇಷ್ಟೆಲ್ಲ ಆಗ್ತಿರೋದು, ಇದೇ ಸಿಕ್ಕಿ ಚಾನ್ಸಿಂದ ಹೋಗ್ಬಿಟ್ಟು ಚಾರುಗೆ ಗಂಡನ ಮಾತು ಪರ್ಮಿಷನ್ ಇಲ್ಲದೆ ಹೇಗೆ ನೀನು ಪೌರೋಹಿತ್ಯ ಮಾಡಿದೆ ಅಂತ ದಬಾಯಿಸುವೆ ಹೆಣ್ಮಗಳಾಗಿ, ಕಪ್ಪಾಡಕ್ಕೆ ಬಾರಿಸು, ಅದನ್ನು ತಡ್ಕೊಳೋಕ್ಕಾಗದೆ ಖಂಡಿತ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಂತ. ಆದರೆ ಇಲ್ಲಿ ಕೇಕೆ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಅದನ್ನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಜೊತೆಗೆ ವೈಶ್ವಕ ನಾನೇ ಮಾಡ್ತೀನಿ ಅಂತ ಹೇಳ್ತಾಳೆ. ಜೊತೆಗೆ ಇನ್ನು ಮುಂದೆ ಈ ಮನೇನ ಕಾಯೋದು ಅಷ್ಟೇ ಕೆಲಸನೇ ಹೊರತು ಈ ಮನೆ ಸರ್ವನಾಶ ಮಾಡೋದಿಲ್ಲ. ಜೊತೆಗೆ ಈ ಮನೇನ ಯಾರು ಕೆಡಕ್ಕೆ ಬಯಸ್ತಿದ್ದಾರೆ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಈ ಮನೇನ ರಕ್ಷಣೆ ಮಾಡ್ತೀನಿ ನಾನು ಅಂತ ಕೇಕೆ ಹೇಳ್ತಾ ಇದ್ದಾರೆ. ಜೊತೆಗೆ ಆ ಕಡೆ ಮಾನ್ಯತಾ ಅಂತೂ ತನ್ನ ಚಿಂಟುನ ಕರೆದಿದ್ದ, ನಿಮ್ಮ ಅಕ್ಕಗೆ ನೀನು ಹೋಗ್ಬಿಟ್ಟು ಸಿಹಿ ಪೊಂಗಲ್ ಅಂತ ನಿಮ್ಮ ಭಾವಂಗೆ ಕೊಟ್ಟಿಯಲ್ಲ ರಾಮಾಚಾರಿಗೆ, ಅವ್ನು ತಿನ್ನಂತ ಕೇಳಿದ್ಯಾ ಅಂತ ಕೇಳ್ತಿದ್ರೆ, ಈ ಕಡೆ ಅಜ್ಜಿ ಬಂದಿದೆ ನೀನೇ ಕೇಳಬಹುದಲ್ವಾ, ಅದೇ ನೆಪ ಇಟ್ಕೊಂಡು ನಿನ್ನ ಮಗಳ ಜೊತೆ ಮಾತಾಡ್ಬಹುದಲ್ವಾ ಅಂತ ಹೇಳ್ತಿದ್ರೆ, ಏನು ಹೊರಗಡೆ ಹೋಗಿ ಕೈ ಕಾಲು ಇಟ್ಕೊಂಡು ಬೇಡ್ಕೋತೀನಿ ಅಂದರೆ ಅವಳು ನನ್ನನ್ನು ಕ್ಷಮಿಸೋದಿಲ್ಲ, ನಾಟಕ ಮಾಡ್ತಿದ್ದೀನಿ ಅಂತಾರೆ. ಈ ನೆಪ ಇಟ್ಕೊಂಡು ಮಾತಾಡಿದ್ರೆ ಮಾತಾಡ್ತಾಳ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಚಿಂಟು ಹೇಳೇ ಬಿಡ್ತಾನೆ ಅಕ್ಕ ಹೇಳಿದ್ದು ಮಾತುಗಳನ್ನ. ಅದನ್ನು ಕೇಳಿದ್ದೆ ಮಾನ್ಯತಾಗೆ ಶಾಕ್ ಆಗುತ್ತೆ. ಬಿಕಾಸ್ ಖಂಡಿತ ರಾಮಾಚಾರಿ ಬರ್ತಾನೆ, ಅವನಿಗೆ ತುಂಬಾ ಖುಷಿ ಆಗುತ್ತೆ ಇದೆಲ್ಲನೂ ಕೂಡ ಅಂತ ಹೇಳಿದಾಳೆ. ಜೊತೆಗೆ ಅವನ ಮಾತುಗಳಲ್ಲಿ ರಾಮಾಚಾರಿ ಇಲ್ಲ,
ರಾಮಾಚಾರಿ ಬರ್ತಿದ್ದಾಗೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಆ ಒಂದು ವಿಷಯ ಚಾರು ಅಕ್ಕಂಗೆ ಗೊತ್ತಿದೆ ಅನ್ನೋ ರೀತಿ ಇರತ್ತೆ. ಬಟ್ ಆ ಮಗುಗೆ ಏನೂ ಕೂಡ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಚಾರು ಒಗಟಿನ ಮಾತುಗಳು ಮಾನ್ಯತಾಗೆ ಅರ್ಥ ಆಗ್ಬಿಡತ್ತ. ಹಾಗಾಗಿ ಅವರು ಶಾಕ್ ಆಗ್ತಾರೆ. ಬಿಕಾಸ್ ಅವಳು ಗೊತ್ತಿದ್ಯಾ ನನ್ನ ರಾಮಾಚಾರಿ ಪಂಜುರದಲ್ಲಿ ಇದಾನೆ ಅನ್ನೋ ಅರ್ಥದಲ್ಲಿ ಮಗು ಹತ್ರ ಹೇಳಿರೋದ್ರಿಂದ ಜೈಲಿಂದ ಹೊರಗಡೆ ಬರ್ತಿದ್ದಾಗ ಅವ್ನು ನಿನ್ನ ನೋಡ್ತಾನೆ, ನಿನ್ನ ಜೊತೆ ಮಾತಾಡ್ತಾನೆ ಅಂದಿದ್ದನ್ನ ಎಲ್ಲವನ್ನ ಕೂಡ ಕಲ್ಪನೆ ಮಾಡ್ಕೋತಾರೆ. ಅವ್ರಿಗೆ ಅನುಮಾನ ಬರುತ್ತೆ ಚಾರುಗೆ ವಿಷಯ ಗೊತ್ತಾಗಿರ್ಬೋದು ಅಂತ ಮಾನ್ಯತಾಗೆ. ಇದೆಲ್ಲ ಒಂದು ಸೈಡ್ ಆಗ್ತಿದ್ರೆ ಏನಿದು ಕೇಕೆ ಎಲ್ಲ ಮೊದಲು ನನ್ನ ಎಷ್ಟೆಲ್ಲ ಬೈತದ, ಆದರೆ ನಾನು ಯಾವಾಗ ಬೈತಾ ಇದ್ರು ಕೂಡ ಸುಮ್ಮನೆ ಇದಾನಲ್ಲ, ಅವ್ನ ತಲೆಯಲ್ಲಿ ಏನು ಹೊಡ್ತಿರ್ಬೋದು, ಏನು ಪ್ಲ್ಯಾನ್ ಮಾಡ್ತಿರ್ಬೋದು ಅಂತ ಯೋಚನೆ ಮಾಡ್ತಿದ್ದಾಳೆ. ನಂತರ ಆ ಕಡೆ ರಾಮಾಚಾರಿಗೆ ಅವ್ರ ಜೊತೆ ಇರ್ತಕ್ಕಂಥ ಫ್ರೆಂಡ್ ಅಂತೂ ನಿಂತು ನಿನ್ನ ಹೆಂಡತಿದ್ದು ಇಬ್ರದ್ದು ಕೂಡ ಏಳು ಮಾಡಿಸಿ ಜೋಡಿ, ನಿನಗೆ ನಿನ್ನ ಹೆಂಡ್ತಿನ ಕರೆಕ್ಟಾಗಿ ಜೋಡಿನ ಅವಳು ಅದೃಷ್ಟ ಮಾಡಿದ್ಲು ಅಥವಾ ನಿನ್ನನ್ನು ಪಡೆಯೋಕೆ ಅವಳು ಅದೃಷ್ಟ ಮಾಡಿದ್ಲು, ಅವಳನ್ನು ಪಡೆಯೋಕೆ ನೀನು ಅದೃಷ್ಟ ಮಾಡಿದೆಯೋ ಗೊತ್ತಿಲ್ಲ, ಆದರೆ ದೇವ್ರಂತೂ ನಿಮ್ಮಿಬ್ಬರ ಒಳ್ಳೆ ರೀತಿ ಸೇರಿಸಿದಾನೆ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ವೈಶಾಖ ಕೂಗಾಕೊಂಡು ಬರ್ತಾರೆ. ಚಾರು ಹತ್ರ ಏನೇ ಅನ್ಕೊಂಡ್ಬಿಡ್ತೀಯಾ ನೀನು, ಹೆಣ್ಮಕ್ಳು ಪೌರೋಹಿತ್ಯ ಮಾಡಿ ನಮ್ಮ ಮನೆ ಮರ್ಯಾದೆ ತೆಗಿಬೇಕು ಅಂತ ಮಾಡ್ಬಿಟ್ಟು ಬಂದಿದ್ಯಾ ನೀನು, ಯಾರು ಹೇಳಿದ್ದು ನಿನ್ನ ಹೆಣ್ಮಕ್ಳಾಗಿ ಮಾಡು ಅಂತ, ಮುಂದೆ ಎಫೆಕ್ಟ್ ಏನಾಗುತ್ತೆ ಅಂತ ಗೊತ್ತಾ, ನ್ಯಾಣಾಚಾರ ಮರ್ಯಾದೆ ಏನಾಗಿದೆ ಅಂತ ಗೊತ್ತಾ, ಹೆಣ್ಮಕ್ಳು ಬಂದು ಮಾಡಿದ್ಲು ಅಂತ ಕೆಟ್ಟಿರ್ತದಲ್ಲಿ ಮುಂದೆ ಯಾವೊಂದು ಪೌರೋಹಿತ್ಯ ಮಾಡೋಕ್ಕೂ ನಮ್ಗೆ ಅವಕಾಶ ಸಿಗಲ್ಲ ಗೊತ್ತಾ ಅಂತಂದ್ರೆ ಈ ಕಡೆ ಯಾಕಕ್ಕ ಆ ರೀತಿ ಮಾತಾಡ್ತಿದ್ಯಾ ಅಂತ ಚಾರು ಹೇಳ್ತಿದ್ದಾಗೆ ಜಾನಕಿ ಅವರು ಎಂಟ್ರಿ ಕೊಡ್ತಾರೆ. ಏನಮ್ಮ ಹೇಳ್ತಿದ್ಯಾ, ಮನೆ ಮರ್ಯಾದೆ ಕಾಪಾಡಿ ಬಂದಿದ್ದಾಳೆ ನನ್ನ ಸೊಸೆ ಅಂಥವ್ರ ಬಗ್ಗೆ ಈ ರೀತಿ ಮಾತಾಡ್ತಿದ್ಯಲ್ಲ, ಸಾಧ್ಯ ಆದರೆ ಒಳ್ಳೆ ರೀತಿ ಮಾತಾಡು. ನನ್ನ ಮಗಂಗೇನೋ ಬಾಯಿ ನಿಂತೋಯ್ತು, ಆದರೆ ನಿನ್ನ ಗಂಡ ಹೋಗ್ಬೋದಿತ್ತಲ್ವ, ನಿನ್ನ ಗಂಡ ಮಾಡಬೇಕಾಗಿರೋ ಕೆಲಸನ ನನ್ನ ಸೊಸೆ ಹೋಗಿ ಮರ್ಯಾದೆ ಉಳಿಸಿ ಬಂದಿದ್ದಾಳೆ, ಅವಳ ಬಗ್ಗೆ ಹೆಮ್ಮೆಯಿಂದ ಮಾತಾಡಬೇಕು. ಈ ಮನೆಗೆ ಬರ್ತಿದ್ದಾಗೆ ಮಂತ್ರಗಳನ್ನೆಲ್ಲ ಕಲಿತು ಆ ದೇವ್ರ ಆಶೀರ್ವಾದನೆ ಅವಳಿಗೆ ಸಿಕ್ಕಿದ, ಎಷ್ಟು ಚಂದ ಮಾಡಿದಾಳೆ. ಅದನ್ನ ಬಿಟ್ಟು ಈ ರೀತಿ ಮಾತಾಡ್ತಿದ್ಯಲ್ಲ, ಒಂದು ಮಾತು ಕೇಳ್ಕೊ, ನಾನು ತುಂಬ ಬಾರಿ ಹೇಳಿದ್ದೀನಿ, ಯಾವಾಗಲೂ ನಿಂದಿದೆ ಆಗದ, ನಮ್ಮ ಮನೆ ಮರ್ಯಾದೆ ಹೊರಗಡೆ ಹೋದರೆ ಯಾವುದೇ ಕಾರಣಕ್ಕೂ ನಂಗೆ ಶ್ರಮಿಸೋದಿಲ್ಲ, ಒಳಗಡೆ ಏನು ಬೇಕಿದ್ರು ನಾನು ಸಹಿಸ್ಕೋತೀನಿ ಅಂತ. ಮತ್ತೆ ಅದನ್ನೇ ಹೇಳ್ತಿದ್ದೀನಿ ವೈಶಾಖ, ಸಾಧ್ಯ ಆದರೆ ಅವಳನ್ನ ನೋಡಿ ತಿತ್ಕೊಳ್ಳೋದು ಕಲಿ, ಅವಳ ಥರ ಇರೋದು ಕಲಿ. ನಾನು ಸೊಸೆ ಮನೆಗೆ ಬರ್ತಿದ್ದಾಗಲೇ ಒಂದು ಹೊಲೆ ಹಚ್ಚಿದವಳಲ್ಲ, ಬರ್ತಿದ್ದಾಗಲೇ ಅಪ್ಪ ಅಮ್ಮನ ದೂರ ಮಾಡಿದವಳಲ್ಲ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ದವಳಲ್ಲ, ಈ ಮನೇನ ಒಡಿಬೇಕು ಅಂತ ಅಂದ್ಕೊಂಡವಳಲ್ಲ. ತಾನು ಇಂಥ ಮನೇಲಿ ಬೆಳೀತಾ ಇದ್ರು ಈ ಮನೆಗೆ ಬರ್ತಿದ್ದಾಗ ಎಲ್ಲ ರೀತಿಯ ಆಚಾರ ವಿಚಾರ ಸಂಸ್ಕಾರಗಳನ್ನ ಕಲಿತು ನಮ್ಮ ಮನೆಗೆ ಹೊಂದ್ಕೊಂಡು ಹೋದಂಥ ಹೆಣ್ಮಗಳು ಈಕೆ. ಇಂಥವಳ ಬಗ್ಗೆ ಈ ರೀತಿ ಮಾತಾಡೋಕೆ ಅಸಹ್ಯ ಆಗೋದಿಲ್ವ, ಇನ್ನು ಮುಂದೆ ನನ್ನ ಸೊಸೆ ಬಗ್ಗೆ ಈ ರೀತಿ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ಚಾರುನ ಜಾನಕಿ ಅವರು. ರೆಬಲ್ ಆದ ಜಾನಕಿ ಅವ್ರನ್ನ ನೋಡಿ ಈ ಕಡೆ ವೈಶಾಖ ಶಾಕ್ ಆಗ್ತಿದ್ದಾಳೆ. ಏನಪ್ಪ ಒಳ್ಳೆ ಗಿಣಿ ಥರ ಇದ್ದಿದ್ದು ನಮ್ಮ ಮತ್ತೆ ಈ ರೀತಿ ಸಿಡ್ದು ಹೋಗ್ತಿದಾರಲ್ಲ, ಇದು ಎಲ್ಲದಕ್ಕೂ ಕಾರಣ ಚಾರುನೇ ಅಂತ ಅನ್ಕೋತಿದ್ದಾರೆ. ಇದೆಲ್ಲ ಇತ್ತ ಸಾಕ್ತಾ ಇದ್ರೆ ಈ ಕಡೆ ಚಾರುಗಂತೂ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ. ಈ ಕಡೆ ಕೇಕಿಗೆ ತೊಂದರೆ ಆಗ್ದಾಗೆ ತನ್ನ ಗಂಡನ್ನ ಬಿಡಿಸ್ಕೊಂಡು ಬರಬೇಕು, ಅದಕ್ಕೋಸ್ಕರ ಒಂದು ಗಿಳಿ ಕಥೆನ ಕೂಡ ಅತ್ತೆಯಿಂದ ತಿಳ್ಕೊತಾಳೆ. ಜೊತೆಗೆ ಸಂಸ್ಕಾರದಲ್ಲಿ ಬೆಳೆದಂಥ ಒಂದು ಗಿಳಿ ಆಗಿದ್ರೆ ಕಳ್ಳನ ಹತ್ರ ಬೆಳೆದಂಥ ಗಿಳಿ ಸಂಸ್ಕಾರದ ಗಿಳಿ ಹತ್ರ ಬಂದಾಗ ಅದು ಕೂಡ ಬದಲಾಗುತ್ತೆ. ಆದರೆ ಕೆಲವೊಮ್ಮೆ ಅದರ ಪಾಪಕರ್ಮಗಳು ಬದಲಾಗೋಕೆ ಅವಕಾಶ ಕೊಡಲ್ಲ ಅಂತ ಅತ್ತೆ ಹೇಳ್ತಾರೆ. ಈ ಕಡೆ ನನ್ನ ಒಳ್ಳೆಯ ಗಂಡ ಮೊದಲು ಅಲ್ಲಿಂದ ಆಚೆ ಬರಬೇಕು, ಆನಂತರ ಇದನ್ನು ನೋಡ್ಕೋಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾಳೆ ಚಾರು. ಜೊತೆಗೆ ಅಲ್ಲಿ ನನ್ನ ಗಂಡ ನನ್ನ ಹೆಂಡತಿ ತನ್ನ ಮೈದಂಗೂ ತೊಂದರೆ ಆಗದೆ ತನ್ನ ಗಂಡನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದು ಮಾತುಗಳನ್ನ ಕೇಳಿ ನನ್ನ ಹೆಂಡತಿ ಬಗ್ಗೆ ಇರೋ ಅಭಿಮಾನ ಜಾಸ್ತಿ ಆಯಿತು ಅಂತ ಹೇಳಿ ಗಂಡ ಹೆಂಡತಿನ ಹೊಗಳ್ತಿದ್ದಾರೆ. ಇದೆಲ್ಲ ಕೂಡ ಈ ಕಡೆ ನಡೀತಾ ಇದ್ರೆ ಆ ಕಡೆ ಕೇಕೆ ಮಾತ್ರ ಸಖತ್ತಾಗಿ ಪ್ಲ್ಯಾನ್ ಮಾಡಿ ಈ ಕಡೆ ಮನೆಗೆ ತೊಂದರೆ ಕೊಡ್ತಿರೋ ಆ ಒಂದು ACP ಹಾಗೆ ವೈಶಾಖ ಜೊತೆಗೆ ಮಾನ್ಯತಾ ಎಲ್ಲರಿಗೂ ಕೂಡ ಬುದ್ಧಿ ಕಲಿಸಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಕನಸಲ್ಲೂ ಕೂಡ ಬಿಡ್ತಿಲ್ಲ ರಾಮಾಚಾರಿ, ಕನಸಲ್ಲೂ ಕೂಡ ಚಾರು ಬರ್ತಿದ್ದಾಳೆ, ಕಾಟ ಕೊಡ್ತಿದ್ದಾಳೆ, ಪ್ರೀತಿಯಿಂದ ಅಲ್ಲೂ ಕೂಡ ಮುತ್ತು ಪ್ರೀತಿ ಮುದ್ದು ಅಂತ ಮಾತಾಡ್ತಿದ್ದಾಳೆ. ನಂತರ ಬೆಳಗ್ಗೆ ಆಗ್ತಿದ್ದಾಗೆ ಚಾರು ಮತ್ತೆ ರಾಮಾಚಾರಿನ ಭೇಟಿ ಮಾಡೋಕೆ ಬರ್ತಾಳೆ. ಆಲ್ರೆಡಿ ರಾಮಾಚಾರಿ ಒಂದು ಬಿಗ್ ಶಾಕ್ನ ಕೊಡ್ತಿದ್ದಾನೆ ಚಾರುಗೆ. ಅದು ಈ ಕಡೆ ಕೇಕೆಯ ಯಾವುದೋ ಒಂದು ಕೇಸ್ ಇತ್ಯರ್ಥಕ್ಕೆ ಬಂದಿದೆ, ಅದರ ಜಡ್ಜ್ಮೆಂಟ್ ಆಗ್ತದೆ, ಅದೇನಾದರೂ ಆದರೆ ಖಂಡಿತ ನನ್ನ ಸೆಂಟ್ರಲ್ ಜೈಲಾಗ ಹಾಕೋ ತುಂಬ ಸಾಧ್ಯತೆ ಇದೆ ಅಂತ. ಆಗ ನಾವು ಭೇಟಿ ಮಾಡೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾನೆ. ಅದರಿಂದ ಚಾರುಗೆ ಬಿಗ್ ಶಾಕ್ ಆಗ್ತದೆ. ಹಾಗಾಗಿ ಏನಾದರೂ ಒಂದು ರಣತಂತ್ರ ಮಾಡಿ ತನ್ನ ಗಂಡನ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ಆ ಕಡೆ ಕೇಕೆ ಕೂಡ ತನ್ನ ಶಿಷ್ಯನಿಗೆ ಹೇಳಿ ಒಂದು ಬಿಗ್ ಪ್ಲ್ಯಾನ್ ಮಾಡ್ತಿದ್ದಾನೆ. ಅದು ತುಂಬ ಅಂದರೆ
ತುಂಬಾ ಕಷ್ಟಕರವಾದಂತಹ ಒಂದು ಪ್ಲ್ಯಾನ್ ಆಗಿದೆ. ಈ ಕಡೆ ಶಿಷ್ಯ ಕೂಡ ಹೇಳ್ತಾರೆ, ಇಷ್ಟೊಂದು ರಿಸ್ಕಿ ಪ್ಲ್ಯಾನ್ ಬೇಕಾ ಅಂತ. ನನ್ನ ಅಪ್ಪ ಅಮ್ಮ ನನಗೋಸ್ಕರ ಇವತ್ತಿಗೂ ಕೂಡ ಯೋಚನೆ ಮಾಡ್ತಿದ್ದಾರೆ. ನನ್ನ ಅಣ್ಣ ಎಷ್ಟು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ, ನನ್ನ ಅದಕ್ಕೆ ಎಷ್ಟು ಪಾಡು ಪಡ್ತಿದ್ದಾರೆ, ನನ್ನ ಮನೆಯವರೆಲ್ಲ ಎಷ್ಟೊಂದು ಅನುಭವಿಸ್ತಿದ್ದಾರೆ. ಅವರು ಅನುಭವಿಸ್ತಿರೋದ್ರ ಮಧ್ಯೆ ಇದೇನು ದೊಡ್ಡ ವಿಷಯನೇ ಅಲ್ಲ. ಇಂಥ ರಿಸ್ಕ್ ಪ್ಲ್ಯಾನ್ ಬೇಕಿದ್ರು ನಾವು ಮಾಡ್ತೀನಿ, ಎಷ್ಟು ರಿಸ್ಕ್ ಬೇಕಿದ್ರು ನಾನು ತಗೋತೀನಿ ನನ್ನ ಮನೆಯವ್ರಿಗೋಸ್ಕರ ಅಂತ ಕೇಕೆ ಹೇಳ್ತಿದ್ದಾನೆ. ಜೊತೆಗೆ ಆಲ್ರೆಡಿ ಮಾನ್ಯತಾ ಒಂದು ಅಸ್ತ್ರ ಕೇಕೆ ಬಳಿ ಇದೆ, ಆಲ್ರೆಡಿ ಫೋನ್ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಅದನ್ನಿಟ್ಕೊಂಡು ಮಾನ್ಯತಾಗೆ ಟೈಮ್ ಬಂದಾಗ ಚೋಕ್ ಕೊಟ್ಟಿದ್ದ ಆ ಬಗ್ಗು ಬಡಿತಾನ. ಮಾನ್ಯತಾನೇ ಬಗ್ಸಿ ತನ್ನ ಅಣ್ಣನ ಜೈಲಿಂದ ವಾಪಸ್ ಕರ್ಕೊಂಡು ಬರ್ತಾನ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.